ಇವತ್ತು ಎರಡು ಸುಂದರವಾದ ನಮ್ಮ ಕರ್ನಾಟಕದಲ್ಲಿ ಬೀಚ್ನ ಪರಿಚಯ ಮಾಡಿಕೊಡ್ತೀನಿ. ಫಸ್ಟ್ ಬಂದು ತ್ರಾಸಿ ಅಂತ. ಓಕೆ, ಇದು ಮಾರವಂತೆ ಹತ್ರನೇ ಇದೆ. ಇದಕ್ಕಿಂತ ಮುಂಚೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಗಂಗೋಳಿ ಡೆಲ್ಟಾ ಪಾಯಿಂಟ್ ತೋರಿಸುತ್ತೆ. ದಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ದ್ಯಾಟ್ ವಿಚ್ ಐ ಎಕ್ಸ್ಪ್ಲೋರ್ಡ್ ಆ್ಯಂಡ್ ನಿಮಗೂ ತೋರಿಸ್ತೀನಿ. ಲೆಟ್ ಇಸ್ ಎಂಟರ್. ಐ ವಿಲ್ ಶೋ ಯು ಡಿಫ್ರೆಂಟ್ ಥಿಂಗ್ಸ್. ಎಷ್ಟೊಂದು ವಿಷಯ ಕಲಿತೀನಿ. ತಾಳ್ಮೆ ಡೆವಲಪ್ ಆಗುತ್ತೆ. ಪರ್ಸಿವರೆನ್ಸ್ ಅನ್ನೋದು ಅಂದರೆ ಶ್ರದ್ಧೆ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಪ್ಲಸ್ ಎಷ್ಟೊಂದು ಘಟನೆಗಳಾಗುತ್ತೆ. ಅದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಹೇಳ್ಕೊಡ್ತೀನಿ. ಇವಾಗ ನನ್ನ ಪಾಸ್ ಆಗ್ತಿದ್ದಾರಲ್ಲ, ಅವರು ಈಸ್ ಡೂಯಿಂಗ್ ಎಕ್ಸಸೈಸ್. ಅವರು ಬಂದು ಈ ಬೀಚಿಂದ 6.5 ಕಿಲೋಮೀಟರ್ಸ್ ದೂರದಲ್ಲಿದ್ದಾರೆ. ಎವ್ರಿ ಡೇ ಹಿ ಕಮ್ಸ್ ಬೈ ಬೈಕ್ ಅಂತೆ. ಬಂದ್ಬಿಟ್ಟು ಎಕ್ಸಸೈಸ್ ಮಾಡಿ ಹೋಗ್ತಾರೆ. ಅವ್ರನ್ನ ನೋಡಿ, ಕ್ವಾಡ್ ಬೈಕ್ ಓಡಿಸ್ತೀನಿ ಅಂದರೆ ಯು ಕ್ಯಾನ್ ಗೋ. ಓಕೆ, ಇಲ್ಲೆಲ್ಲ ಬೋಟಿಂಗ್ ಗೀಟಿಂಗ್ ಎಲ್ಲ ಇರುತ್ತೆ. ದಟ್ಸ್ ಯು ಕ್ಯಾನ್ ಡೂ ದ್ಯಾಟ್. ಸೊ ಅವ್ರು ಎಕ್ಸಸೈಸ್ ಮಾಡ್ತಾರೆ. ದೆನ್ ಮಾತಾಡ್ತಾ ಅವ್ರು ಹೇಳ್ತಾರೆ ಏಜ್ ಗೆಸ್ ಮಾಡೋದು. ಯು ವಿಲ್ ನಾಟ್ ಬಿಲೀವ್, ಐ ಥಾಟ್ ಹೀಸ್ ಅಬೌಟ್ 35-37. ಈಸ್ 57. ಯಾ, ರೈಟ್ ನೌ ವೆನ್ ಐಮ್ ಶೂಟಿಂಗ್ ದಿಸ್ ಐ ಕ್ಯಾನ್ ಆಲ್ರೆಡಿ ಫೀಲ್ ದಟ್ ಇನ್ನೊಂದು ಥರ ಆ್ಯಂಗಲಲ್ಲಿ ತೆಗೆದ್ರೆ ಇನ್ನೊಂದು ಚೆನ್ನಾಗಿ ಬರ್ಬೋದು. ಸಿ ದ ರಿಫ್ಲೆಕ್ಷನ್ ಆಫ್ ನನ್ನ ಬಾಡಿದ ರಿಫ್ಲೆಕ್ಷನ್. ಕೆನ್ ಯು ಸಿ ದ್ಯಾಟ್? ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಸೈಟ್. ನನ್ನ ಹಿಂದೆ ಇಸ್ ಈಸ್ಟ್. ವಾವ್. ಸೊ ಅದಕ್ಕೆ ಈ ಫುಟೇಜ್ ಸಿಗ್ತಾ ಇರೋದು. ಇಲ್ಲಾಗಿದ್ದರೆ ಯು ವಿಲ್ ನಾಟ್ ಹ್ಯಾವ್ ಗಾಟ್ ದ್ಯಾಟ್. ವೆಸ್ಟ್ ಫೇಸಿಂಗ್ ಆದಾಗ ಸಂಜೆ ಬಂದರೆ ಡಿಫ್ರೆಂಟ್ ಇರ್ಬೋದನ್ನು. ಅದಕ್ಕೆ ಇನ್ನೊಂದ್ಸಲಿ ಐ ಕೇಮ್ ಅಂಡ್ ಥಾಟ್ ಐ ಟೇಕ್ ಎ ನ್ಯೂ ಶಾಟ್, ಲೋ ಶಾಟ್ ಹೆಂಗಿರ್ಬೋದು ಅಂತ. ಇಟ್ ಆ್ಯಕ್ಚುಲಿ ಕೇಮ್ ಔಟ್ ನೈಸ್. ನನ್ನ ಶೂ ಏನೂ ಒಟ್ಟಾಗಿಲ್ಲ. ಆ ಥರ ಕಲೆ ಶ್ರದ್ಧೆ ಅಷ್ಟು ಮಾಡಿದ್ದೀನಿ ದಟ್ ಶೂ ವೆಟ್ಟಾಗ್ದೇ ನಾನು ಶೂಟಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ ಇವಾಗ ನನಗೆ ಸುತ್ತಿಸ್ತೀನಿ. See the reflection, ಎಲ್ಲ ಟ್ರೀಸ್ ರಿಫ್ಲೆಕ್ಷನ್ ಆನ್ ದಟ್ ವಾಟರ್. ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಅದು ಆವಾಗ ಗೊತ್ತಾಗಿಲ್ಲ. ನಾವು ಅದನ್ನೇ ಐ ಥಾಟ್ ಐ ವಿಲ್ ಟೇಕ್ ಇನ್ ದ ಡ್ರೋನ್ ಶಾಟ್. ಹೆಂಗೆ ಕಾಣಿಸ್ಬೋದು, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನಾನು ಪರ್ಸಿವರೆನ್ಸ್ ಹೇಳಿದೆ ಗೊತ್ತಾ. ಶ್ರದ್ಧೆ ಇದ್ದರೆ ಯು ಕ್ಯಾನ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಎರಡರ ಮಧ್ಯೆ ನುಕ್ಸನ ಡ್ರೋನ್ನ ಅದು ಹೋಗಲ್ಲ, ಅದು ಗುದ್ಬಿಡುತ್ತೆ ಅಂತ. ಇಟ್ ಹ್ಯಾಸ್ ಸೆನ್ಸರ್ಸ್, ಆಯಿತಾ. ಬಟ್ ನಾನು ಬಿಡೋದೇ ಇಲ್ಲ. ಹಂಗೆ ಕಳಿಸ್ಬಿಡೋಣ ಅಂದ್ಕೊಂಡೆ ದುಬೈಗೆ. ಬಟ್ ಅಷ್ಟು ಬ್ಯಾಟ್ರಿ ಇಲ್ಲ ನಮ್ಮ ಚಿಕ್ಕವಳಿಗೆ. ಬಿದ್ದೋಗ್ಬಿಡ್ತಾಳೆ. 20 ನಿಮಿಷ ಆರ್ತಾಳೆ, ಆರ್ಬಿಟ್ಟು ದಪಕ್ಕಂತ ಬಿದ್ದೋಗ್ಬಿಡ್ತಾಳೆ. ಸೊ ನಾನು ಇಲ್ಲಿ ನೋಟಿಸ್ ಮಾಡ್ತೀನಿ, ಇಲ್ಲಿ ಎಕ್ಸಸೈಸ್ ಮಾಡ್ತಿದ್ರು. ಐ ವಾಂಟೆಡ್ ಟು ಕ್ಯಾಪ್ಚರ್ ದ್ಯಾಟ್. ಬಿಕಾಸ್ ಇದನ್ನು ನೋಡಿ ಇನ್ಸ್ಪೈರ್ ಆಗಿ ಮಾಡ್ತೀನಿ ಅಂದರೆ, ಇವರು ಉಡುಪಿಯಿಂದ ಬಂದವರು ಅಂತಪ್ಪ ಎಕ್ಸಸೈಸ್ ಮಾಡೋಕ್ಕೆ. ಇದು ವೀಕೆಂಡ್ ಆ್ಯಕ್ಚುಲಿ. ನಾನು ಬಂದಿದ್ದ ದಿವಸ ಇದು ಸ್ಯಾಟರ್ಡೇ. ಸೊ ವೀಕೆಂಡ್ ಬಂದಿದ್ದಾರೆ. ಅವ್ರಿಗೆ ಕಳಿಸ್ತಾ ಇದ್ದೀನಿ. ಅವ್ರು ಕೇಳಿಸಿರ್ಬೇಕು. ಡ್ರೋನು ಅಂತ ಸೌಂಡ್ ಮಾಡ್ತದೆ. ಒಬ್ಬ ನೋಡ್ಬಿಟ್ಟ. ಅಯ್ಯೋ, ಏನೋ ಖುಷಿ ನನಗೆ, ಆ್ಯಕ್ಚುಲಿ ಖುಷಿ, ಆಯಿತಾ. ಸಿ ದಿಸ್ ಇಸ್ ವಾಟ್ ಇನ್ಸ್ಪೈರ್ಸ್ ಯಾರ್. ನಾವುಗಳೆಲ್ಲ ಅದೇ ಸೇಮ್ ಪಾರ್ಕಲ್ಲಿ ಸುತ್ತಿ ಸಣ್ಣ ಆಗಬೇಕು, ಫಿಟ್ ಆಗಬೇಕಂತ ವಾಕಿಂಗ್ ಮಾಡ್ತೀರಿ. ಡಿಫ್ರೆಂಟ್ ಜಾಗಕ್ಕೆ ಬನ್ನಿ. ಸೊ ಹೆಂಗಿದೆ, ಗಾಳೀಲಿ ಹೋಗೋಣ, ಗಾಳೀಲಿ ಹಾರ್ಕೊಂಡು ಹೋಗ್ಬಿಟ್ಟು ನೋಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ಬಿಕಾಸ್ ಇದ್ರ ಮುಂದೆ ತ್ರಾಸಿಯಿಂದ ಸ್ವಲ್ಪ ಮುಂದೆ ಹೋದರೆ ದಟ್ ಇಸ್ ಮರವಂತೆ. ಮರೆಯೋದು ಏನಿಲ್ಲ ಅಂತೆ, ಅದರ ಹೆಸರು ಮರವಂತೆ. ಯಾಕಂದ್ರೆ ಅದು ಫೇಮಸ್. ಏನು ಗೊತ್ತಾ, ಆ ಪಾಯಿಂಟ್ ಕಾಣುತ್ತಾ ನಿಮ್ಗೆ, ರಿವರ್ ಬರುತ್ತೆ, ರೋಡ್ ಇರುತ್ತೆ, ಇಲ್ಲ ಲೆಫ್ಟಲ್ಲಿ ಬೀಚ್ ಇರುತ್ತೆ. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಓಕೆ, ಸೊ ನಾನು ಹೇಳ್ದಲ್ಲ ಎಷ್ಟೊಂದು ವಿಷಯ ಆಗುತ್ತೆ ಅಂತ. ಅದು ನನಗೆ ಗೊತ್ತಿಲ್ಲದೇ ಆಗ್ತಾಯಿದೆ. ಗೊತ್ತಿಲ್ಲದೇ ನಾನು ಇಷ್ಟು ಫಾಸ್ಟಾಗಿ ಓಡಲ್ಲ, ಓಡಿಸೋದು ಇಲ್ಲ. ನೋಡೋಣ, ಮೇಲಿಂದ ಆ ಪಾಯಿಂಟಿಗೆ ಬಂದುಬಿಟ್ಟಿದ್ದೀನಿ. ವೇರ್ ನನಗೆ ರಿವರು ಮತ್ತು ಸಿ ಎರಡೂ ಕಾಣಿಸ್ಬೇಕು. ನಮ್ಮ ಸ್ಕ್ರೀನ್ ಲೆಫ್ಟಲ್ಲಿರೋದು ಸಮುದ್ರ, ರೈಟಲ್ಲಿ ಇದಿದ್ದು ನಮ್ಮ ಇದು. ಬಟ್ ಬದನೆಕಾಯಿ ಬರಲಿಲ್ಲ ಫ್ರೇಮಲ್ಲಿ. ಸೊ ಅದಕ್ಕೆ ಉದ್ದ ಎತ್ತಿದ್ರೆ ಕ್ಯಾಮ್ರಾ ಹೆಂಗೆ ಕಾಣ್ಬೋದು ನೋಡೋಣ ಅಂತ ಡಿಸೈಡ್. ಸೊ ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್. ಬೆಳಗ್ಗೆನೇ ಬಂದುಬಿಟ್ಟಿದ್ದೀನಿ, ಅರೌಂಡ್ 8 o'clock. ಓಕೆ, 7 o'clock ಬಂದೆ. ಬಟ್ ಇಲ್ಲೇ ನೋಡಿ ಆ ನದಿ. ಎತ್ತೋ ಕ್ಯಾಮ್ರಾನ ಮೇಲೆ. ಎಸ್, ನೋಡೋಕ್ಕೆ ಎಷ್ಟು ಚಂದ ಇಲ್ವಾ. ಬಂದರೆ ನೀವುಗಳು ಸ್ವಲ್ಪ ಇನ್ವೆಸ್ಟ್ ಮಾಡಿ. ನನಗಿಲ್ಲಿ ಬ್ರಿಡ್ಜ್ ಕಾಣಿಸ್ತು. ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಬೇಸಿಕ್ಲಿ. ನೋಡ್ಬಿಡುವ ಏನಿದೆ ಅಂತ ಬಂದುಬಿಟ್ಟೆ. ಬಂದ ಬ್ರಿಡ್ಜ್ ಮೇಲೆ ಒಂದು ಶಾಟ್ ತಗೊಂಡ್ರೆ ಹೆಂಗಿರ್ಬೋದು. ಬ್ರಿಡ್ಜ್ ಮೇಲಿಂದ ಝುಜ್ಜನ್ನ ಕರ್ಕೊಂಡೋಗಿ ನಮ್ಮ ಚಿಕ್ಕವಳನ್ನ
ಅದು ನಮ್ಮ ಸಮುದ್ರ ಕಡೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡೆ ಆಯಿತಾ. ಬಿಕಾಸ್ ಐ ಆಮ್ ವೆರಿ ಕ್ಯೂರಿಯಸ್. ಏನಾದರೂ ಒಂದು ವಿಷಯ ಐ ವಾಂಟ್ ಟು ಲರ್ನ್, ಆಯಿತಾ. ನನ್ನ ಕಣ್ಣಿಗೆ ಬೀಳುತ್ತೆ ಸದ್ಯದಲ್ಲೇ ಹೇಳ್ತಾನೆ, ಯಾಕಂದರೆ ಎಡಿಟಿಂಗ್ ಮಾಡ್ತಾ ಇದ್ದೀನಲ್ಲ. ಐ ನೋ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪೇನ್. ರೈಟಲ್ಲಿ ಎಂಟ್ರ್ ಆಗ್ತದೆ ನೋಡಿ ಟ್ಯಾಂಕರ್. ನಾನು ಇಮ್ಮಿಡಿಯೇಟಾಗಿ ಐಡಿಯಾ ಬಂತು, ಯಾಕೆ ಆ ಟ್ಯಾಂಕರ್ನ ಚೇಸ್ ಮಾಡ್ಬೋದು, ಆಯಿತಾ. ಆ ಟ್ಯಾಂಕರ್ ಮಿನಿಮಮ್ 60 km ಸ್ಪೀಡಲ್ಲಿ ಹೋಗಿದೆ. NH 66 ಕಾರೆಲ್ಲ 80-100 ಹೊಡಿತಾರೆ, ನೀವು 60 ಹೋಗ್ತಾ ಇರ್ತಾರೆ. ನಮ್ಮ ಡ್ರೋನ್ ಏನು ಕೆಪಾಸಿಟಿ ಇದೆ ಚೆಕ್ ಮಾಡಿಬಿಡುವ ಅಂತ ಐ ಆಮ್ ಟ್ರೈನ್ ಟು ಕ್ಯಾಚ್ ದ ಟ್ರಕ್. ಅಟ್ಟಿಸ್ಕೊಂಡು ಹೋದೆ ನೋಡಿ, ಕಾಣುತ್ತಾ ಅದು 60. ನಮ್ಮವಳು ಎಷ್ಟು ಸ್ಪೀಡ್ ಅಂತ ತೋರಿಸಲ್ಲ ಇದರಲ್ಲಿ, ಏನದು ಕಂಟ್ರೋಲರ್ಲಿ. ಐ ಆಮ್ ಟ್ರೈನ್. ತುಂಬ ಕೆಳಗೆ ಕರ್ಕೊಂಬರೋಕ್ಕಾಗಲ್ಲ, ಯಾಕಂದರೆ ಪೋಲ್ಗಿಲ್ಲಿದ್ರೆ ಗುದ್ಬಿಟ್ಟು ಧಪಕ್ಕಂತ ಬಿದ್ದಾಳೆ. ಅದಕ್ಕೆ ಮೇಲಿಂದನೇ ಅಟ್ಯಾಕ್ ನೋಡಿ. ಆಸ್ ಇಟ್ ಸ್ಟಿಲ್ ಏಬಲ್ ಟು ಮೇಂಟೈನ್ ದ ಸೇಮ್ ಡಿಸ್ಟೆನ್ಸ್. ಓಡ್ತಾಳಪ್ಪ ನಮ್ಮ ಚಿಕ್ಕವಳು, ಎಷ್ಟು ಚಿಕ್ಕ ಪುಟ್ಟಾಣಿ ಗೊತ್ತಾ, ಅದು ಚಿಕ್ಕ ಪ್ಯಾರೆಟ್ ಥರ ಇದೆ, ಓಡ್ತದೆ, ಜುರ್ರತ ಓಡ್ತದೆ. ಸಿ ದಿಸ್ ಇಸ್ ಹೌ ಐ ಎಂಜಾಯ್ ಯಾರ್. ಲುಕ್ ಅಟ್ ದ ಬೀಚ್, ಲುಕ್ ಅಟ್ ದ ಬೀಚ್. ಅದು ಸಿಕ್ಕಲ್ಲ ಅಂತ ಗೊತ್ತಾಯಿತು, ನನ್ನ ಪಾಡಿಗೆ ನಾನು ಕರ್ಕೊಂಬರೋಣ ಅಂತ. ಇನ್ನು ಘಟನೆ ಆಗುತ್ತೆ, ಇಲ್ಲಿ ಒಂದು ಕಾರ್ ಬಂದು ನಿಂತ್ಕೊಂಡಿರುತ್ತೆ, ಅದು ಫುಟೇಜ್ ಕಟ್ ಮಾಡಿಬಿಟ್ಟೆ, ಯಾಕೆ ಅವ್ರ ನಂಬರೆಲ್ಲ ತೋರಿಸೋದು. ಓಕೆ, ಸೊ ಅವ್ರಿಗೆ ನಾನು ಡ್ರೋನ್ನ ಇಳಿಸ್ಬಿಟ್ಟು, ಹಸ್ಬೆಂಡ್ ವೈಫ್ ಅಂತ ಇರ್ಬೇಕೇನೋ, ಅವ್ರಿಗೆ ಕೇಳಿದೆ ನಿಮ್ಮದು ಫೋಟೋ ಹೊಡ್ಕೊಡ್ಲ ಅಂದರೆ ಹೋಗಲೇ ಅಂದ್ಬಿಡೋದ ನನ್ನ. ನಾನಾಗಿಂದನು ಕೇಳಿ ಬೈಸ್ಕೊಂಡು ಬಂದುಬಿಟ್ಟೆ. ಅಂದ್ಕೊಂಡೆ ಹೋಗಿ ಯಾರಿಗೂ ಕೇಳಬಾರ್ದಪ್ಪ ಅಂದ್ಬಿಟ್ಟು. ಅದಕ್ಕೆ ನನ್ನ ಪಾಡಿಗೆ ನಾನು ಬಂದುಬಿಟ್ಟು ಬೀಚಲ್ಲಿ ನನ್ನ ಪಾಡಿಗೆ ನಾನು ಶೂಟಿಂಗ್ ಮಾಡ್ಕೊಂಡಿದ್ದೀನಿ. ಯಾಕೆ ಬೇಕು ನನಗೆ, ಯಾಕೆ ಬೇಕು ಇದೆಲ್ಲ ಅಲ್ವಾ. ನೋಡಿ ಆ ರಿಫ್ಲೆಕ್ಷನ್, ಆಯಿತಾ. ಡಿಫ್ರೆಂಟ್ ಟೈಮಲ್ಲಿ ಡಿಫ್ರೆಂಟ್ ಥರ ಕಾಣುತ್ತೆ. ಯು ಜಸ್ಟ್ ಲುಕ್ ಎಟ್ ದಿಸ್, ಓಕೆ. ಆ ರಿಫ್ಲೆಕ್ಷನ್ನು ಸಿ ಹೌ ಇಟ್ ವಿಲ್ ಚೇಂಜ್. ಜಸ್ಟ್ ವೆಯ್ಟ್. ಸಿ ದಿಸ್ ಇಸ್ ಕಾಣುತ್ತಾ. ಆ ನೀರಲ್ಲಿ ಇನ್ನೊಂದು ಥರ ರಿಫ್ಲೆಕ್ಷನ್. ಆ ಅಲೆಗಳು ಬಂದ ಮೇಲೆ ಅದು ಒಂಥರ ಬ್ರೇಕ್ ಆಗುತ್ತಲ್ಲ. ಸೊ ಆ ಬ್ರಿಡ್ಜ್ ಮೇಲೆ ಬಂದುಬಿಟ್ಟೆ. ಏನಾಯಿತು, ನಾನು ಅಲ್ಲಿಂದ ಯೂಟರ್ನ್ ಹೊಡೆದ್ಬಿಟ್ಟಿದ್ರೆ ನನ್ನ ಹೋಟೆಲ್ಗೆ ಬಂದುಬಿಡ್ತಿದ್ದೆ, ರೆಸಾರ್ಟ್ಗೆ. ಬಟ್ ಈ ಬ್ರಿಡ್ಜ್ ಇತ್ತಲ್ಲ, ಏನು ನೋಡ್ಕೊಂಬರೋಣ ಅಂತ ಬಂದುಬಿಟ್ಟು ಹಾರಿಸ್ಬಿಟ್ಟೆ. ಇದು ಬೇಸಿಕ್ಲಿ ಈ ಜಾಗದಲ್ಲಿ ಬೋಟಿಂಗ್ ಮಾಡಿಸ್ತಾರೆ ನಿಮಗೆ. ನನಗೆ ಗೊತ್ತಿಲ್ಲ ಏನು ಅಂತ ಆ್ಯಕ್ಚುಲಿ, ಐ ಡೋಂಟ್ ನೋ, ಬರೋದು ಬಂದುಬಿಟ್ಟೆ. ಇದು ಒಂಥರ ಐಲ್ಯಾಂಡ್ ಥರ ಕಾಣ್ತದೆ, ಯಾಕಂದರೆ ಮೇಲೆ ಹೋದಂಗೆ ಕಾಣುತ್ತೆ. ಮಧ್ಯದಲ್ಲಿ ಏನಪ್ಪ ಇದು, ಏನು ಗದ್ದೆನ, ಕ್ರಿಕೆಟ್ ಗ್ರೌಂಡ, ಏನು ಅಂತ ಗೊತ್ತಾಗ್ತಾ ಇಲ್ಲ ಬೇಸಿಕ್ಲಿ. ಐ ಕಾಂಟ್ ಮೇಕ್ ಔಟ್, ಬಟ್ ಇಟ್ ಇಸ್ ನೈಸ್. ಐಲ್ಯಾಂಡ್ ಕಾಣುತ್ತಾ, ಸುತ್ತಲೂ ನೀರಿದೆ, ಸುತ್ತಲೂ ನೀರು. ಇವಾಗ ಆಗುತ್ತೆ ದೊಡ್ಡ ಘಟನೆ, ಹೇಳ್ತೀನಿ ಇವಾಗ. ಇರಿ ಸ್ವಲ್ಪ ಹೇಳ್ತೀನಿ, ನನಗೆ ಗೊತ್ತಲ್ವ ಏನಾಯಿತು ಅಂತ. ತಾಳ್ಮೆ. ಇವಾಗ ತಿರುಗಿಸ್ತೀನಿ ಇರಿ ಕ್ಯಾಮ್ರಾನ, ತಿರುಗಿಸೋ ಲೈಕ್ ತಿರುಗಿಸೋ. ಇವಾಗ ಇದು ನೋಡ್ಕೊಂಬಿಡಿ. ಇಟ್ ಜಸ್ಟ್ ಟು ವಾಚ್ ದಿಸ್ ಬ್ಯೂಟಿ. ನನ್ನ ಸಣ್ಣ ಹಿಂದೆ ಇದ್ದಾನೆ, ಸೂರ್ಯ ಹಿಂದೆ ಅವನೇ. ಇವಾಗ ಏನು ಮಾಡ್ತೀನಿ, ನಾನು ಡ್ರೋನ್ನ ಹಿಂದೆ ಹೇಳ್ಕೊಂಡು ಹೋಗ್ತೀನಿ. ಹೇಳ್ಕೊಂಡು ಹೋಗಿ ಒಂದು 1/2 ಕಿಲೋಮೀಟ್ರ್ ಅಲ್ಲಿಂದ ಇದು ಫೋಟೋ ನೋಡ್ಕೊಂಬಿಡಿ. ಏನಾಯ್ತು ಅಂತ ಹೇಳ್ತೀನಿ. ಅಂದ್ಕೊಳ್ತೀರಾ, ಅಲ್ಲಿದ್ದಲ್ಲ ಈ ಕಡೆ ಹೆಂಗೆ ಬಂದುಬಿಟ್ಟ, ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ. ಏನು ಮಾಡಿದ್ದೀನಿ ಗೊತ್ತಾ, ಅವಾಗ ನನಗೆ ಗೊತ್ತಿಲ್ಲ, ನನಗೆ ಇವಾಗ ಗೊತ್ತಾಗ್ತದೆ ಎಡಿಟಿಂಗಲ್ಲಿ. ನಾನು ಅಲ್ಲಿ ಫೋಟೋ ಹೊಡ್ಕೊಂಡ್ಬಿಟ್ಟು ನನ್ನ ವಿಜುವಲ್ಸ್ ಕಾಣಿಸ್ತಾ ಇದೆ, ಇದು ನನ್ನ ಕಂಟ್ರೋಲಲ್ಲಿ ಸೂಪರಾಗಿ ಕಾಣಿಸೋದು. ಕುಣ್ಕೊಂಡು ಬಂದೆ. ನೋಡಿದ್ರೆ ಇಲ್ಲಿ ಆ ಎಂಟು ತನಕ ಬಂದುಬಿಟ್ನಾ. ನೋಡ್ತೀನಿ ಅಂದರೆ ಇವಾಗ ಫುಟೇಜೇ ಕ್ಯಾಪ್ಚರ್, ಯಾಕಂದರೆ ಅದು ಫೋಟೋ ಮೋಡಲ್ಲಿತ್ತು. ಅಯ್ಯೋ ಅಂದ್ಕೊಂಡೆ, ಹೋಗ್ಲಿ ಬಿಡಪ್ಪ ಬಂತಲ್ಲ. ಮತ್ತೆ ಬ್ರಿಡ್ಜ್ ತನಕ ತಗೊಂಡು ಏನು ಮಾಡಿದೆ, ಬಂದುಬಿಟ್ಟು ಕೆಳಗಿಂದ ಮೇಲೆ ಎತ್ಕೊಂಡು, ಆಯಿತಾ, ಫುಲ್ ಕೆಳಗಿಂದ ಮೇಲೆ ಎತ್ತನ ಟ್ರೈ ಮಾಡಿದೆ. ಅದು ಇನ್ನೊಂದು ಫುಟೇಜ್ ಕ್ಯಾಪ್ಚರ್ ಆಗಲಿಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನನ್ನ ಗ್ರಾಚಾರ. ಹಾಂ, ಆಯಿತಾ, ಹಿಂಗೆಲ್ಲ ಆಯ್ತಪ್ಪ. ಹೋಗ್ಬೋದು ಆ್ಯಕ್ಚುಲಿ, ಇನ್ನೂ ನಾನು ರೆಸಾರ್ಟಲ್ಲಿ ಇದ್ದೀನಿ, ವಾಪಸ್ ಹೋಗ್ಬೋದು. ಬಟ್ ನನಗೇನು ಅನ್ಸೋದಂದರೆ, ಈ ಜಾಗ ತೋರಿಸಿದ್ದೇ ದೇವರು. ಅದು ಫುಟೇಜ್ ನೀನು ತಗೊಳ್ಬೇಡ, ಏನಕ್ಕೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಏನೋ ಇರ್ಬೋದೇನೋ. ಅದಕ್ಕೆ ಅವರು ಮೋಸ್ಟ್ಲಿ ನನ್ನ ಕೈಲಿ ತಪ್ಪು ಮಾಡಿಸಿದ್ರು. ಅದಕ್ಕೆ ನಾನು ಏನು ಮಾಡಿದೆ, ಅದನ್ನು ನಾನು ಮತ್ತೆ ಹೋಗಿ ತಗೊಂಡಿಲ್ಲ. ಐ ಕ್ಯಾನ್ ಗೋ ರೈಟ್ ನೋ ಆಲ್ಸೋ, ಐ ಕ್ಯಾನ್ ಗೋ, ಬಟ್ ನೋ, ನಾಟ್ ಇಂಟ್ರೆಸ್ಟೆಡ್. ಇಲ್ಲಿ ಕಾಣ್ತಾರೆ ನಿಮಗೆ ಇಬ್ಬರು, ಪಾಪ ಅವರು ಬೆಂಗಳೂರಿಂದ ಬಂದಿದ್ದಾರೆ ಟ್ರಿಪ್ಗೆ. ಬಸ್ಸಲ್ಲಿ ಬಂದವರು ನಡ್ಕೊಂಡು ಓಡಾಡ್ತಾರಪ್ಪ ಇವರಿಬ್ಬರು, ಕಪ್ಪು ಡ್ರೆಸ್ಸಲ್ಲಿಂದ ನೋಡಿ. ಈ ತಾತದ ಒಂದು ಫುಟೇಜ್ ತಗೊಂಡೆ, ಅದು ಹಾಕಲಿಲ್ಲ ಆ್ಯಕ್ಚುಲಿ. ಅವ್ರದ್ದು ಒಂದೇ ಒಂದು ಹಲ್ಲು, ಆಯಿತಾ, ಒಂದೇ ಹಲ್ಲಿರೋದು. ಅವರು ಅದು ನೋಡಿಬಿಟ್ಟು ಕುಣಿತಾರಪ್ಪ, ವಯಸ್ಸಾಗ್ಬಿಟ್ಟಿದೆ ಅವ್ರಿಗೆ, ತುಂಬ ಕುಣಿತಾರೆ. ತಗೊಂಡೆ, ಏನೋ ನಿಮ್ಗಳಿಗೆ ಅಲ್ಲಿ ತಾಳ್ಮೆ ಇರುತ್ತೆ. ಅದಕ್ಕೆ ಸಿ ಯಾರ್ ಕಲರ್ ನೋಡಿ ಯಾರ್ ನೀರ್ದು, ಎಂಥ ಬ್ಯೂಟಿಫುಲ್. ಕ್ಯಾಮ್ರಾ ಮೇಲೆ ಎತ್ತಿದ್ರೆ ಹೆಂಗೆ ಕಾಣಿಸ್ಬೋದು, ಹಿಂಗೆ ಕಾಣಿಸುತ್ತೆ. ಚಂದನೋ ಚಂದ ಅಲ್ವಾ. ನೋಡಿ, ನಮ್ಮ ಸಮುದ್ರದ ಕಲರೇ ಬೇರೆ, ನಮ್ಮ ನದಿ ಕಲರೇ ಬೇರೆ. ಏನು ಕಲರ್ ಗ್ರೇಡಿಂಗ್ ಇಲ್ಲಪ್ಪ. ನೋಡಿ,
ಆ ಟ್ರಕ್ನು ಚೇಸ್ ಮಾಡೋಣ ನನಗೆ ಅದು ಏನೋ ಚೇಸ್ ಮಾಡೋದೇ ಬುದ್ಧಿ ನಂದು ನೋಡಿ ಆ ಮರದ್ದು ರಿಫ್ಲೆಕ್ಷನ್ ನೋಡಿ ಆ ನೀರಲ್ಲಿ ಆಹಾ ಏನು ಸುಂದರ. ಇವಾಗ ನನ್ನ ಐಡಿಯಾ ಏನು ಗೊತ್ತಾ, ಇವಾಗ ಡ್ರೋನ್ ಮೇಲಿದೆ 120 ಮೀಟ್ರ್, ಅದನ್ನ ಕೆಳಗೆ ತಗೊಂಡು ಬರೋದು, ಆಮೇಲೆ ಸ್ವಲ್ಪ ಪುಷ್ ಮಾಡೋದು ಮುಂದೆ, ಕ್ಯಾಮ್ರಾ ಮೇಲೆ ಎತ್ತೋದು, ಆವಾಗ ವ್ಯೂ ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬಟ್ ಏನಂದರೆ ಬ್ರಿಡ್ಜ್ ಮೇಲೆ ಏನಾದರೂ ಕಂಬ ಗಿಂಬ ಅದು ಲೈಟ್ ಕಂಬ ಇದ್ದರೆ ಗುದ್ಕೊಂಡ್ಬಿಡ್ತಾಳೆ, ಅವಳು ಕಾಣಲ್ಲ ಅವಳಿಗೆ ನಮ್ಮಳಿಗೆ ಆಯಿತಾ. ಸ್ವಲ್ಪ ದೊಡ್ಡ ದೊಡ್ಡ ಕಾಣಿದ್ರೆ ಅವಳು ಕುಯಿಂಗ್ ಕುಯಿಂಗ್ ಅಂತ ನಿಂತ್ಕೊಂಡ್ಬಿಡ್ತಾಳೆ. ಓಕೆ, ಬಟ್ ಅದಕ್ಕೆ ಚಿಕ್ಕ ಚಿಕ್ಕದೆಲ್ಲ ಇದ್ರೆ ಕಾಣಲ್ಲ, ಹೋಗೋ ದಬ್ಬ ಅಂತ ಗುದ್ಕೊಂಡ್ಬಿಡ್ತಾಳೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಮಾಡಬೇಕು ಆಯಿತಾ. ಸೊ ಹೀಗೆ ನಾನು ತಗೊಂಡು ಬಂದು ಕೆಳಗಿನ್ನ ತೆಗಿತೀನಿ ನೋಡಿ. ಇವಾಗ ಶಾರ್ಟ್ ಹೆಂಗೆ ತೆಗಿತೀನಿ ನೋಡ್ತಾ ರೀ. ಎಂಥ ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ರಿ, ಗ್ರಾಬ್ ಮಾಡ್ಕೊಳ್ರಿ. ನೋಡ್ರಿ ಹಂಗೆ ಜುರ್ರ ಮೇಲೆ ಹೋಗ್ತಾ ಇರಿ. ಎಲ್ಲರೂ ಹೇಳ್ತಾರೆ ಒಬ್ಬ ಒಂದೇ ಸೋಲೋ ಶಾಟ್ ತಗೊಂತಾರೆ. ಇಲ್ಲ, ನನಗೆ ಎಲ್ಲ ಜನದು ಅವ್ರನ್ನೂ ಪರಿಚಯ ಮಾಡಿ. ಎಂಥ ಶಾಟ್ ನೋಡ್ರಿ. ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅಲೈವ್. ಬಾಯ್.